ಈ ಮೂವಿ ಬುದ್ಧಿವಂತರಿಗೂ ಅಲ್ಲ ದಡ್ರಿಗೂ ಅಲ್ಲ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಅಂತೂ ಇಂತೂ ತುಂಬ ದಿನ ಆದಮೇಲೆ ನಮ್ಮ ಉಪೇಂದ್ರ ಅವರು ಡೈರೆಕ್ಟ್ ಮಾಡಿರೋ UI ಮೂವಿ ನೋಡೋಕೆ ಹೋಗ್ತಾ ಇದ್ದೀನಿ. ರಿವ್ಯೂ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ತುಂಬ ದಿನ ಆದಮೇಲೆ ಡೈರೆಕ್ಟ್ ಮಾಡಿರೋದ್ರಿಂದ ನೋಡೋಕೆ ಹೋಗ್ತಾ ಇದ್ದೀನಿ. ಈ ನಡುವೆ ಕನ್ನಡ ಮೂವಿಗಳು ಒಂದು ವಾರ ಓಡೋದೇ ತುಂಬ ದೊಡ್ಡದಾಗ್ಬಿಟ್ಟಿದೆ. ಆ ಥರದ ಪರಿಸ್ಥಿತಿಗಳು ಬಂದಿದೆ. ಸೊ ಅದಕ್ಕೆ ಫಸ್ಟ್ ಶೋ ನೋಡೋಕ್ಕಾಗಲಿಲ್ಲ ಅಂದರೂ ಫಸ್ಟ್ ಡೇ ನೋಡೋಣ ಅಂತ ಹೋಗ್ತಾ ಇದ್ದೀನಿ. ಸೊ ನೋಡಿ ನಿಮಗೆ ರಿವ್ಯೂ ಹೇಳೋದಕ್ಕಿಂತ ಹೇಗಿದೆ ಅಂತ ನಾನು ಹೇಳ್ತೀನಿ. ಉಪೇಂದ್ರ ಅವ್ರ ಮೂವಿಗಳನ್ನ PVR ಸಿನಿಪಾಲಿಸಲ್ಲಿ ಕೂತ್ಕೊಂಡು ನೋಡಿದ್ರೆ ಆ ಮಜಾ ಬರೋದಿಲ್ಲ. ಅದಕ್ಕೆ ಇವತ್ತು ನಾನು ಗಾಂಧಿನಗರಲ್ಲಿ ಟಿಕೆಟ್ನ ಬುಕ್ ಮಾಡಿದ್ದೀನಿ. ಸೊ ಕೆಳಗಿಳಿಬೇಕು, ಕೆಳಗಿಳಿದು ನೋಡಿದ್ರೇ ಮೂವಿಗಳು ಅರ್ಥ ಆಗೋದು ಉಪೇಂದ್ರ ಅವ್ರದ್ದು. ಸೊ ಅದಕ್ಕೋಸ್ಕರ ಆ ಜನಗಳ ಮಧ್ಯೆ ಆ ಕ್ರೌಡ್ನಲ್ಲಿ ನೋಡೋಣ ಅಂತ ಇವತ್ತು ಟಿಕೆಟ್ನ ಬುಕ್ ಮಾಡಿದ್ದೀನಿ. ಸೊ ಆ್ಯಕ್ಚುಲಿ ಇಲ್ಲಿ ನರ್ತಕಿಯಲ್ಲಿ ಬುಕ್ ಮಾಡಿದ್ದು. ಸೊ ಇಲ್ಲಿಂದ ಒಂದು 5 ನಿಮಿಷ ಆಲ್ರೆಡಿ ರೀಚ್ ಆಗಿಬಿಟ್ಟಿದ್ದೀನಿ ಮೆಜೆಸ್ಟಿಕ್ಗೆ. ಒಂದು 5 ನಿಮಿಷದಲ್ಲಿ ರೀಚ್ ಆಗಿಬಿಡ್ತೀನಿ. ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ಥಿಯೇಟ್ರ್ ಮುಂದೆ ತುಂಬ ಜನ ಇರ್ತಾರೆ. ಗಾಡಿ ಪಾರ್ಕ್ ಮಾಡೋದಕ್ಕೆ, ತೆಗೆಯೋದಕ್ಕೆ, ಹಾಕೋದಕ್ಕೆ ತುಂಬ ಕಷ್ಟ ಆಗಿಬಿಡುತ್ತೆ. ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲಂಕಾರ್ ಪ್ಲಾಜಾ ಇದೆ ಇಲ್ಲಿ. ಸೊ ಇಲ್ಲೇ ಹಾಕ್ಬಿಟ್ಟು ಹೋಗ್ಬಿಡೋಣ. ಏನು ಖಾಲಿ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಇವತ್ತು ಶುಕ್ರವಾರ ಅಲ್ವಾ, ಓನ್ಲಿ ವೀಕೆಂಡ್ಸಲ್ಲಿ ಮಾತ್ರ ಇಲ್ಲಿ ರಶ್ ಇರುತ್ತೆ. ಸೊ ಖಾಲಿ ಇರುತ್ತೆ. ಸೊ ಇಲ್ಲಿ ಹಾಕಿ ಏನು ಪಕ್ಕನೇ ಅಲ್ವಾ ಥಿಯೇಟರು. ಸೊ ಈ ಬಿಲ್ಡಿಂಗ್ ಪಕ್ಕದ್ದೇ ರೈಟ್ ಸೈಡಲ್ಲಿ ಬಿಲ್ಡಿಂಗ್ ಇದೆಯಲ್ವ, ಅದ್ರ ಪಕ್ಕದೇ ಥಿಯೇಟರು. ಮೂವಿ ನೋಡಾಯಿತು, ಈಗ ರಿವ್ಯೂ ಕೊಡಬೇಕಾ? ಆ್ಯಕ್ಚುಲಿ ಆನೆಸ್ಟಾಗಿ ಮೂವಿ ರಿವ್ಯೂ ಹೇಳಬೇಕು ಅಂದರೆ ಎಕ್ಸ್ಪೆಕ್ಟೇಷನ್ ಇಲ್ಲದೆ ನೀವೇನಾದರೂ ಮೂವಿ ನೋಡಿದ್ರೆ ನಿಮಗೆ ತುಂಬ ಇಷ್ಟ ಆಗುತ್ತೆ. ಬಟ್ ಏನು ಅಂದರೆ ನಾವು ಏನಕ್ಕೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವಿ ಅಂದರೆ ಉಪೇಂದ್ರ ಅವರು ಡೈರೆಕ್ಟ್ ಮಾಡಿದ್ರೆ ಲೈಕ್ ನಾವೆಲ್ಲ ಡೈರೆಕ್ಷನ್ ಅಂದರೆ ಲೈಕ್ ಎ ಮೂವಿ ಆಗಿರ್ಬೋದು, ಇಲ್ಲ OP2 ಆಗಿರ್ಬೋದು, ಉಪೇಂದ್ರ ಆಗಿರ್ಬೋದು, ಉಷಾ ಆಗಿರ್ಬೋದು, ಇಲ್ಲ ಅಂದರೆ ಸೂಪರ್ ಆಗಿರ್ಬೋದು, ಆ ಥರ ನಾನು ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡು ಬಂದಿದ್ದೆ. ಬಟ್ ಈಗ ಏನಿದೆ ಉಪೇಂದ್ರ ಅವರು ಹೇಳಕ್ಕೆ ಟ್ರೈ ಮಾಡಿರೋದು ಈಗಿನ ಪಾಲಿಟಿಕ್ಸಲ್ಲಿ ಯಾವ ಥರ ನಡೀತಾ ಇದೆ, ಫ್ಯೂಚರ್ ಏನಿದೆ, ಸೊ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ತುಂಬ ಹೊರಟಿದ್ದಾರೆ ಅಂತ ನನಗೆ ಅನ್ನಿಸ್ತು. ಸೊ ಬಟ್ ಏನು ಅಂದರೆ ಚೆನ್ನಾಗಿದೆ, ನೋಡ್ಬೋದು. ಸೊ ಹೇಳಿಲ್ವಾ, ನೀವು ಬುದ್ಧಿವಂತರಿಗೆ ದಡ್ಡರಿಗೆ ಇಬ್ಬರಿಗೂ ಅಲ್ಲ ಈ ಮೂವಿ. ಸೊ ಬಂದು ಒಂದು ಸಲ ನೋಡಿ. ಸೊ ಈ ಪ್ರೆಸೆಂಟ್ ಜನ್ರೇಷನ್ಗೆ ಇದು ಸೆಟ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ಈಗಿರೋ ಸಿಚುವೇಷನ್ಗಳಲ್ಲಿ ಕನ್ನಡ ಸಿನಿಮಾಗಳು 1 ವಾರ 2 ವಾರ ಓಡೋದೇ ದೊಡ್ಡ ವಿಷಯ ಆಗಿಬಿಟ್ಟಿದೆ. ಬಟ್ ಈ ಥರ ಒಳ್ಳೆ ಬುಕ್ಕಿಂಗ್ಸ್ ಇದೆ UI ಮೂವಿಗೆ. ಸೊ ಎಲ್ಲರೂ ಬಂದು ಒಂದು ಸಲ ನೋಡಿ. ಸೊ ನಾವು ನಮ್ಮ ಕನ್ನಡ ಸಿನಿಮಾಗಳನ್ನ ಪ್ರೋತ್ಸಾಹ ನೀಡೋಣ ಅಂತ ಹೇಳ್ತಾ ಸೊ ಈ ವಿಡಿಯೋನೆಲ್ಲೇ ಕ್ಲೋಸ್ ಮಾಡ್ತಾಯಿದ್ದೀನಿ. ಸೊ ಬುದ್ಧಿವಂತರಿಗೆ ದಡ್ಡರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಹೇಳ್ತಾ ಧನ್ಯವಾದಗಳು.